ಕಣಪ್ಪ ಯಾಕಪ್ಪ ಯಾಕಂಗೂಡೋದೆ ಅದಾ ಕೂತ್ಕೋ ಕೂತ್ಕೋ ನಿನ್ಗೊಂದು ವಿಷಯ ಹೇಳ್ಬೇಕು. ಅಲ್ಲಿ ಬೈತಗೆ ಬಾ ಮಗಳೇ ಬೈಲಿ ಇಲ್ಗೆ. ನನ್ನ ಮಗಳೇ ಅಂತವ್ರೆ ಮಗ ಅವಳು ನಿಮ್ಮ ಅವ್ವಕ್ಕನವ. ಇದೇನಪ್ಪ ಹಿಂಗಂತ ಇದಿ ಕೆಂಚವ ಅದು ನಿನ್ನ ಸಾಕು ತಾಯಿ. ಅಪ್ಪ ಅದೇನು ಹೇಳ್ತಾ ಇದ್ದಿ ಅಪ್ಪ? ನನ್ಗೆ ಒಂದು ಅರ್ಥ ಆಯ್ತಲ್ಲ, ಸರಿಯಾಗಿ ಹೇಳು. ಹೇಳಿ ಬಿಗ್ರೆ ಹೇಳಿ ಸರಿಯಾಗಿ ಅರ್ಥ ಆಗಂಗೆ. ABCD EFG ಕಣವ. IJKLMNOP QRST UV WXY Z ಆಯಿತಾ. ONE1 TW2 THR E3 FOUR 4 FIVE 5 SIX 6 SCVN 7 EIGHT 8 NINE 9 TN 10. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಕಣವ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಕಣವ. ನವಂಬರ್ ಡಿಸೆಂಬರ್ ಕಣವ. ಅಪ್ಪ ನನಗೆ ಯಾಕಪ್ಪ ಇಂಥ ಮೋಸ ಮಾಡಿದೆ ಅಪ್ಪ? ನಮ್ಮ ಅವನಿಂದ ನಾನು ಯಾಕಪ್ಪ ದೂರ ಮಾಡಿದೆ ನೀನು? ಏನು ಮಾಡಿಯವ ಏನು ಮಾಡಿಯೇ? ಕೆಂಚವನ ಪರಿಸ್ಥಿತಿ ಹಂಗಿತ್ತು. ಅವಳಿಗೊಂದು ಆಸರೆ ಆಗಿರಲಿ ಅಂದ್ಬಿಟ್ಟು ನೀ ಕೊಟ್ಬಿಟ್ಟೆ ಕಣ್ಮಗಳೇ. ನಾನು ಅದಕ್ಕೆ ನೀನು ಬಂದು ನೋಡ್ಕೊಬತ್ತಿದ್ದು. ಅವ್ವ ಬಾ ಮಗಳೇ ಬವ್ವ ಇಲ್ಲಿ ಬವ್ವ ಬಾ ಬಾ ಮಾತಾಡ್ಸೋನ. ಅಯ್ಯೋ ಮಗಳೇ ನನ್ನ ಹೊಟ್ಟೆ ಕಾರಂಗೇಡಿ ಹೊಟ್ಟೆ ಲುಟ್ಟಿ ಇಷ್ಟು ದಿವಸ ದೂರವಾಗ್ಬಿಟ್ಟಲ್ಲ ಮಗಳೇ ನೀನು. ಅಯ್ಯೋ ಆಯ್ತು ಸುಮ್ಕಿರು ಜಯಕ, ಆಗಿದೆಲ್ಲ ಒಳ್ಳೆದಕ್ಕೆ ಸುಮ್ಕಿರು. ಅಯ್ಯೋ ಹೆಂಗೋ ನಾವು ಪಾಪ ಕೆಂಚಕ ಅವಳು ಒಂದ್ಗಳಿಗೆ ತಾಯಿ ಸುಖ ಅನ್ಬೋಸ್ದಂಗೆ ಆಯ್ತು. ಸುಮ್ಕಿರು ಹೊಸಿ ವರ್ಷ ಏನೋ ನಿನ್ನಿಂದೊಂದು ಒಳ್ಳೇದಾಗದೆ ಸುಮ್ಕಿರವ. ದೇವ್ರೇನು ಮೋಸ ಮಾಡಿದಾನ ನೋಡು. ರಾಮಣ್ಣ ಮಗ ಕೊಟ್ಬಿಡ್ತು ಇನ್ನು ಗುಟ್ಲೆ 2 ಗಂಟೆಕ್ಲು ಅವಳು ಜವಳಿ ಅದು ಅವತ್ತೇ ಹುಟ್ಟವಲ್ಲ ಇನ್ನೇನಕ್ಕ ಏನಾರೇ ಅಲ್ಲಿ ಕನಕ. ಅಯ್ಯೋ ನನ್ನ ಮಗಳನ್ನ ಇಷ್ಟು ದಿವಸ ದೂರ ಮಾಡ್ಬಿಟ್ನಲ್ಲ ಇವನ್ನ. ನನ್ನ ಹೆಂಗಕ್ಕ ಸಂಸಾರ ನಾನು. ಅಯ್ಯೋ ಸುಮ್ಕಿದೀಗ ಆಯ್ತು, ಅದೇನು ಮಾತಾಡಿ ನಿಮ್ಮ ಮಗಳು ಕೊಟ್ಟೆ. ಅಯ್ಯೋ ಮಗಳೇ, ಅಯ್ಯೋ ನನ್ನ ಚಿನ್ನದ ಮಗಳೇ, ಅವ ಚೆನ್ನಾಗಿದೀಯವ. ಅಯ್ಯೋ ನನ್ನ ಕಂದ ಇಷ್ಟು ದಿವಸ ನನ್ನ ದೂರ ಆಗ್ಬಿಟ್ಟಲ್ಲ ಮಗಳೇ. ಅಯ್ಯೋ ನನ್ನ ಮುದ್ದು ಮಗಳೇ. ಹಾಳಾದ್ಬಿಟ್ಟೆ ಇದೆ ನಾನು. ಅವನು ಮಗಳನ್ನೂ ದೂರ ಮಾಡ್ಬಿಟ್ನಲ್ಲಪ್ಪ. ಬಿಗ್ರೆ ಈಗ ನೀವು ಸರಿ ಬಿಡಿ, ಸುಮ್ಕಿರಿ ಬಿಗ್ರೆ. ಆಯ್ತು ಆಗಿದೆಲ್ಲ ಒಳ್ಳೆದಕ್ಕೆ ಸುಮ್ಕಿರಿ ಹೇಳ್ಬೇಡಿ. ಹಾಳಾದ್ಬಿಟ್ಟು ಇದನ್ನ ಸರಿ ಲಕ್ಕನ್ ಬಿಕ್ತೇಮ್ಮ. ಎಂತ ಬಿಟ್ಟಿದೆ ನಾನು. ಅಯ್ಯೋ ದೇವ್ರೇ. ಸುಮ್ನಿರ್ ಮರೆ ನೀನೇ ಕತ್ತಿಯೇ. ಸುಮ್ಕಿರು ಆಯ್ತು. ಹಂಗಾರ ಕೆಂಪಕ್ಕ ನಮ್ಮ ಅಕ್ಕನ ಕಣವ ನಿಮ್ಮ ಅಕ್ಕನೆಯ. ಅಯ್ಯೋ ಹೆಂಗ ಬಿಡವ ಜಯಕ, ಹೆಂಗ ಗೊತ್ತಿಲ್ದಂಗೆ ಬೀಗ್ತರ ಆಗ್ಬಿಟ್ಟಕಂದ್ ಬಿಡಿ. ಅಯ್ಯೋ ನನಗೆ ಯಾವಾಗಲೂ ಕೆಂಪಿ ನೋಡಿದ್ರೆ ವಾಟೂರಿ ಅದು. ಇಂಥ ಸೊಸೆ ನಂಗೆ ಸಿಗ್ನಿವಲ್ಲ ಅಂತ. ಹೆಂಗೋ ಸದ್ಯಕ್ಕೆ ಅವ್ಳು ತಂಗಿನಾರು ನನ್ನ ಮನೆ ಸೊಸೆಯಾಗಿ ಬಂದ್ಲು. ಹೆಂಗೋ ನನಗೂ ಭಾಳ ನೆಮ್ಮದಿ ಆಯ್ತು ಕಂತ ಸುಮ್ಕಿರ್ರೋ. ಹೆಂಗೋ ದೇವ್ರದಿಂದ ದೇವ್ರು ಒಳ್ಳೇದು ಮಾಡೋದೆ. ಖುಷಿ ಪಡೋ ವಿಷಯಕ್ಕೆ ಯಾಕೆ ದುಃಖ ಪಟ್ಟಿರಿ? ಅವ್ವ ಇನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ನೀನು, ನನ್ನ ದೂರ ಮಾಡಬೇಡ. ಇಲ್ಲಕ್ಕ ಸುಮ್ಕಿರ್ ಮಗಳೇ, ನಿನ್ನ ಯಾಕವ ದೂರ ಮಾಡನೆ? ನೀನು ದೂರ ಮಾಡಂತ ನನಗೇನು ಆವತ್ತು ದೂರ ಮಾಡಿಲ್ಲ, ಮುಂದಕ್ಕೂ ನಾನು ದೂರ ಮಾಡೋಕ್ಕಿಲ್ಲ. ನನಗೆ ಗೊತ್ತಿಲ್ಲದೇ ಆಗಿರೋದಕ್ಕೆ ನಾವು ಇದೆ ಅಲ್ಲವ. ಸುಮ್ಕಿರು ಆಯಿತು. ಇನ್ಮೇಲೆ ನಿನ್ನ ನನ್ನ ಮಗಳು ಕತೆ. ನನ್ನ ಮಗಳನ್ನ ನಾನು ಬಿಟ್ಬಿಟ್ಟಿರಕ್ಕಿಲ್ಲ, ಇನ್ನು ನಾನು ಬಿಟ್ಬಿಟ್ಟಿರಕ್ಕಿಲ್ಲ. ಆಯಿತು ಸುಮ್ಕಿರಿ. ಒಂದೇ ಊರಿಗೆ ಇಬ್ಬರಲ್ಲಿ ಹೆಣ್ಮಕ್ಳು ಕೊಟ್ಟಂಗೆ ಆಯಿತು. ಇನ್ನೇನು ಈಗ ಬೋದ್ರೆ ನೀವು ಒಂದು ಬ್ಯಾಗ್ ತರಂಗಿಲ್ಲ, ಈಗ 2 ಬ್ಯಾಗ್ ತರಬೇಕು. ಇಲ್ಲಿ 1 ಬ್ಯಾಗು ಅಲ್ಲಿ 1 ಬ್ಯಾಗು. ಇರೋಳೊಬ್ಳು ಮಗಳು ಅಂತಿದ್ರಿ. ಈಗ ಇಬ್ಬರಲ್ಲಿ ಅಳಿದಿರ, ಆದ್ರೂ ಇಬ್ಬರಲ್ಲಿ ಹೆಣ್ಮಕ್ಳಾದ್ರು ಇನ್ನೇನ್ರ ಒಬ್ಬರು ತಪ್ಪರು ಒಬ್ಬರು ನೋಡ್ಕೊತಾರೆ. ಗಂಡು ಮಕ್ಳು ನೋಡ್ಕೊಳಕ್ಕಿಲ್ಲ. ಹಂಗೆ ಹಿಂಗೆ ಅಂತಿದ್ರಲ್ಲ, ಈಗ ಇಬ್ಬರಲ್ಲಿ ಹೆಣ್ಮಕ್ಳಾದ್ರೆ ನೋಡ್ಕೊತಾ ಸುಮ್ಕಿರಿ. ಅಯ್ಯೋ ನೋಡ್ಕೊಳ್ತಾರೆ ಸಿಕ್ಕಿಲ್ಲ ಕಣ್ಬಿಕ್ತೆ. ಚೆನ್ನಾಗಿರ್ಲಿ, ನಮ್ಗೆ ಅಷ್ಟೇ ಸಾಕು. ಹಂಗಾರೆ ನಮಗೂ ಸರಿ ಐತಕ ನಾಕು ಬೀಗ್ರು ಮನೆ ಅನ್ಕೊಂಡು ಹಬ್ಬ ಹುಣ್ಣಿಮೆ ಬರೋಕ್ಕೆ. ಆಯಿತು ಬಂದರು ಸೈತ್ರಕ್ಕ ಬನ್ನಿ. ಅಯ್ಯೋ ಏನೋ ಹೆಂಗೆ ಬಿಡತ್ತಾಗೆ ನನ್ನ ಮಗಳು ಚೆನ್ನಾಗಿ ಅವಳಲ್ಲ, ಅಷ್ಟೇ ಸಾಕು. ಅಯ್ಯೋ ನನ್ನ ಕೆಂಪಿ ಹೊಸಿ ಖುಷಿ ಪಟ್ಟಾಳ ಹೇಳಿದ್ರೆ. ಅಯ್ಯೋ ಖುಷಿ ಪಡೋದ ಹೊಸಿ ಸಂತೋಷ ಪಟ್ಟಾಳ. ಅವತ್ತೇ ಅಂತಿದ್ಲು ನನಗೆ ಹೇಳಲ್ಲ ಅಂತ. ನನಗೂ ಹಂಗೆ ಅನಿಸ್ತಾವತ್ತು. ನಾನು ಇದೇ ನಿಂಗೆ ಕೆಂಪಿ ಹಂಗೆ ಆಯ್ತಲ್ಲ ಬೆಣ್ಣು ಏನೋ ಅನ್ಕೊಂಡ್ರೇನೋ ಅಂತ ಅಂದ್ಕೊಂಡೆ ನಾನು. ಏನೋ ಬುಡಿ ಎತ್ತಾಗೆ 3 ಮಕ್ಳು ಅಂತಿದೆ. ಇನ್ಮೇಲೆ 4 ಮಕ್ಳು ಅನ್ಬೇಕು ಅಷ್ಟೇ. ಏನೋ ಒಳ್ಳೇದಾಗಿ ಸುಮ್ಕಿರಿ. ಅವಾಗ ಕುಂತ್ಕೊಂಡಿರು. ಇದೇ ಖುಷಿಗೆ ಏನಾರು ಸಿಹಿ ಮಾಡ್ತೀನಿ ಮನೇಲಿ. ಹೋಗವ ಹೋಗು, ಏನಾರು ಪಾಯಸ ಗೀಸ ಮಾಡವು. ಏನು ಬೇಡ ಸುಮ್ಕಿರವ. ಈ ಮೊದ್ಲು ವಿಷಯ ಹೋಗಿ ಕೆಂಪಿಗೆ ಹೇಳ್ಬೇಕು. ಆಯ್ತು ಹೇಳಿವ್ರಿ ಸುಮ್ಕಿರಿ. ಹೋಗಿ ಮಗ ಹೋಗಿ ಪಾಯಸ ಮಾಡು. ಅಕ್ಕೋರ್ಗು ಮಾಡು, ಬಾವನು ಅಕ್ಕನು ಕರ್ಸಕಾಯ್ತದೆ. ಬಂದು ಇಲ್ಲೇ ಇರ್ತಾರತ್ತೆ, ಊಟ ಗಿಟ ಮಾಡಲಿ, ಅಡುಗೆ ಮಾಡವು. ಸುಮ್ಮನೆ ಸಾಯ್ತ್ರಕ್ಕ ನಿಮ್ಗೆ ತೊಂದರೆ. ಅಯ್ಯೋ ಹಂಗಂಗಿರೋದವ ಬೀಗರು. ಈಗ ಬೀಗ್ತಿಗೆ ನಾವು ಬಾಡಿಸ್ತಿಲ್ಲ ಅಂದ್ರೆ ಅದದ. ನೀನು ಸರಿ ಕನ್ ಸಾಯ್ತ್ರಕ್ಕ. ನಿಜಲ್ವಾ ಬಿತ್ತಮ್ಮ ಇನ್ನೇನು. ಅಯ್ಯೋ ಏನು ಆ ದೇವ್ರ ಇಚ್ಛೆ ಕನಕ. ಕುಂತಿರಿ ಒಂದೇ ಗಳಿಗೆ ಅಡುಗೆ ಮಾಡ್ಬಿಡ್ತೀನಿ. ಅಕ್ಕನು ಬಾವನು ಇಲ್ಲಿಗೆ ಕರ್ಸ್ಕೊಳಕೈತದೆ. ಹೋಗವ ಹೋಗಿ ಮಾಡವು. ಮೊದ್ಲಿಗೆ ಒಂದು ಕಾಫಿ ಮಾಡಿ ಕೊಟ್ಬಿಡವ. ಯಾಕೋ ತಲೆ ಹಿಡ್ಕೊಂಡಂಗಾಗದೆ. ಸರಿ ಅತ್ತೆ ಆಯ್ತು. ಇನ್ನೇನಮ್ಮಿ ಇನ್ನೇನು ಸಂತೋಷವಾಗಿರು. ಇನ್ಯಾಕೆ ಸಂಕಟಪಟ್ಟಿ? ನಿನ್ನ ಮಗಳನ್ನ ನಿಂತಾಗ ಸೇರ್ಸುದ್ನಲ್ಲ. ಓಸಿ ಜನ ಸೇರ್ಸಿಲ್ಲ ಕಣಪ್ಪ. ಅದಕ್ಕೆ ಓಡಾಯ್ತಿದ್ ನೀನು ದಡಿನೇ ಹೋಗ್ಬೇಕಾಗಿತ್ತು ಮೊದಲೇ. ಹಿಂಗದೆ ಅಂತ ನಾನು ಏನು ಮಾಡ್ಬಿಡ್ತಿದ್ದೆ. ಇರ್ಲಿ ಕ್ಯಾಂಜೆತವೇ ಇರ್ಲಿ ಅಂತ ಬಿಡ್ತಿದ್ದಿಲ್ವಾ. ಓಹೋ
ಹೊಣೆ ಕೂತ್ಕೋ ಏನು ಹೊಸಿ ಚೆನ್ನಾಗಿ ಬಿಡ್ತಿತ್ತಿಲ್ಲಕಂತೆ ಅವಳು ಕಂಡ್ರೆ ಆಯ್ತಿಲ್ಲ ಬೆಣ್ಣ ನಿನಗೆ ಅಲ್ಲಪ್ಪ ಕೆಂಚಿಯಾ ಇಲ್ಲ ಬಂದ್ಬಿಡು ಅಯ್ಯೋ ಆಯ್ತು ಸುಮ್ಕಿರಿ ಈಗ ತಿರ್ಗ ನೀವು ಸುರತ್ಕೋಬೇಡಿ ಬುಡಿ ಬಿತ್ತಮ್ಮ ಏನೋ ಒಂದು ಒಳ್ಳೇದಾಯ್ತು ಏನು ಬೇಜಾರು ಮಾಡ್ಕೋಬೇಡಿ ನೀವು ಏನೇ ಒಂದು ಆಗ್ಬೇಕಾದ್ರು ದೇವ್ರಿಗೆ ಸೇರ್ಬೇಕು ಕಣ್ರು ಈಗ ನೋಡಿ ಸಾವಿತ್ರ ಮಗ ಹೇಳ್ನಿಲ್ಲ ಕೇಳಲಿಲ್ಲ ಕರ್ದಂತೆ ಕರ್ದ ಬೈ ನೋಡ್ಕೊಬರೋದ ಅಂತ ಹೋಗ್ನೂ ಇಲ್ಲ ಸಾವಿತ್ರಕ್ಕ ಹೋದ ಮದುವೆ ಮಾಡ್ಕೊಂಡು ಕರ್ಕೊಬಂದಾಗ್ಲೂ ಗೊತ್ತಿಲ್ಲ ನಿಮ್ಮ ಮಗಳು ಅಂತ ಈಗ ನೀವು 500 ರೂಪಾಯಿ ದುಡ್ಡ ರಾಮಣ್ಣ ಕಂಬ್ಲಿ ಕೊಟ್ಟಿದ್ದಕ್ಕೆ ಅದು ಬೊಯ್ಯಕ್ಕೆ ಅಂತ ಬಂದ್ರಿ ಇವಳು ಮಗ ನೋಡಿದ್ರಿ ಈಗ ಅರ್ಥ ಎಲ್ಲ ಗೊತ್ತಾಯ್ತು ಹಂಗೆ ಭಗವಂತ ಮೇಲೆ ಕೂತಿರೋನೊಬ್ಬ ನೋಡ್ತಾ ಇರ್ತಾನೆ ನಾನು ನಡಿಪತ್ನು ಏನು ಮಾಡಬೇಕು ಮುಟ್ಟಬೇಕು ಅನ್ನೋದು ಒಂದು ಉಳ್ಕಡೆ ಅಳ್ಳಾಡ್ಬೇಕಾದ್ರೂ ಭಗವಂತ ನಿಚ್ಚೆ ಇಲ್ದಾನೆ ಆಯ್ಕಿಲ್ಲಕಂಡ್ರು ಏನೇ ಆದರೂ ಭಗವಂತ ನಿಚ್ಚೆ ಇರೋದಕ್ಕೆ ಆಯ್ತಿರೋದು ಸುಮ್ಮನಿರಿ ಎಲ್ಲ ಒಳ್ಳೇದಾಯ್ತು ಜಯಕ ಏನೂ ಯೋಚನೆ ಮಾಡಬೇಡ ಸರಿಯಾ ಸುಮ್ಮನಿರಕ್ಕ ನೀನು ಹೆಂಗೆ ಒಳ್ಳೇದಾಗದೆ ಬಿತ್ತಮ್ಮ ನೀವು ಯಾವ್ದಕ್ಕೂ ತಲೆಗೆಸ್ಕೊಬೇಡಿ ನೀವು ಯಾಕೆ ಬಿತ್ತಮ್ಮ ಹೊಸಿ ಸಂತೋಷ ಇದೆ ನನಗೆ ಹಂಗೊಂದು ಮನ್ ಬತ್ತು ಕಂಡ್ರು 3 ಸತಿ ಹೆರಿಗೆ ಆಯಿತು ನಮ್ಮ ಅತ್ತೆ ನನಗೆ ಬಾಯಿ ಕಟ್ಬಿಟ್ಲು ಎರಡೇ ಹುಟ್ಟಿದ್ದು ಅಂತ ನಾನು ಹಂಗೂ ಇಲ್ಲ ಮೂರು ಸತಿ ನನಗೆ ಗೊತ್ತಿರೋ 3 ಮಕ್ಕಳು ಹುಡ್ತು ಅಂತ ಅಂದ್ರೂ ಇಲ್ಲ ಎರಡೇ ಅಂತ ಬಾಯಿ ಕಟ್ಟಿದ್ಲು ನನಗೆ ಸುಮಾರು ದಿವ್ಸ ಕಂಟ್ಲುವೆ ಹಂಗೂ ನಮ್ಮ ಕೆಂಪಿ ಸಣ್ಣ ಮಗಲ್ವಾಗ ಅವಳಂತೂ ಅಮ್ಮವ್ವ ಪಾಪ ಇವೆರಡು ಐಕುಲ್ ತೋರಿದ್ರು ಬಾಕಲ್ ದಿಕ್ಕನೆ ಕೈ ತೋರೋದು ಕೈ ತೋರೋಳು ಪಾಪ ಅನ್ಕೊಂಡು ಹೊಸಿ ಅಲ್ಲ ಕಣ್ರು ಅಯ್ಯೋ ಕೊಡಾಕ್ಬಿಡ್ನಿಲ್ಲ ಅಯ್ಯೋ ನಮ್ಮ ಪಾಪನ ಯಾಕೆ ತಗೊಂಡೋದು ಅನ್ಕೊಂಡು ನೀನು ಈಗ ಅಡ್ಡ ಕಣ್ಣಿತಿದ್ಲು ಅಮ್ಮನ ಆಮೇಲೆ ತಿರ್ಗಾ ಹೋದ್ಮೇಲೆ ನೋಡಿ ಕರ್ಕೊಬರೋದ ಅಂತಿದ್ಲು ಕರ್ಕೊಂಡೋಗಿ ಪುರಿ ಉಂಡೆ ಅದೇನೋ ತಕೋಟೆ ಅಂಗಡಿಲಿ ಯಾಕೆ ಸುಮ್ಮನಾಗಿದ್ದು ಸಾಮಾನ್ಯ ಕೇಳ್ಕೊಂಡ್ ಬಿಡಪ್ಪ ನೀನೆಂತ ಗೊತ್ತಾ ನೀನು ನನ್ನ ಮುಗಿನ ಇಷ್ಟು ವರ್ಷ ನೀನು ದೂರ ಮಾಡ್ಬಿಟ್ಟಲ್ಲ ಅಯ್ಯೋ ಬುಡಿಯತ್ತಗೆ ಇನ್ನದು ಯಾಕೆ ಸುದ್ದಿ ಮಾತಾಡಿ ಬೇಜಾರು ಮಾಡಿರಿ ನೀವು ಬುಡಿ ಬಿತ್ತಮ್ಮ ಏನೋ ಒಳ್ಳೇದಲ್ಲಿ ಅಯ್ಯೋ ಯಾವ್ದು ಹೆಂಗಾರೆ ಅಲ್ಲಿ ನನಗೆ ಜಯಕ್ಕೂ ರಾಮಣ್ಣ ಬೀಗರ ಆಗ್ಬಿಟ್ರಲ್ಲ ಅದೇ ಖುಷಿ ಕಂಡ್ರು ಅದೇ ನಂಗೆ ಸಂತೋಷ ಆಯ್ತಿರೋದು ಆಯ್ತು ಸುಮ್ಕೆ ಸಾಯ್ತ್ರಕ್ಕೆ ನನಗೂ ಖುಷಿ ಆಯ್ತು ಕತೆ ನನಗೂ ಖುಷಿ ಆಯ್ತು ಬುಡಿ ಇನ್ನೇನು ಮಾಡಿರಿ 2ನೇ ಸಂಬಂಧ ನೋಡ್ತಾನೆ ಏನೋ ಹಣೆ ಬರದಲ್ಲಿ ಇದ್ದಂಗೆ ಆಯ್ತು ಅಯ್ಯೋ ಅದಕ್ಕೆ ಹಂಗಂತೀರಿ ಯಾಕೆ ನನ್ನ ಮಗನ ನೋಡ್ಕೊತಾನೆ ಸುಮ್ಕಿ ನಾವಿಲ್ವಾ ನೋಡ್ಕೊತೀವಿ 2ನೇ ಸಂಬಂಧ ಅಂದ್ಬಿಟ್ರೆ ನನ್ನ ಸೊಸೆ ಬೇಕು ಅಂದ್ಬಿಡ್ತಾನೆ ನನ್ನ ಮನೆ ಒಳಗೆ ಕರ್ಕೊಂಡ್ಬಂದು ಇಸ್ಕೊಂಡಿರೋದು ನಾನು ಅಯ್ಯ ಅದಕ್ಕೆ ಹಂಗಂದಿರಿ ನೀವೇನು ತಲೆಗೆಡ್ಸ್ಕೊಬೇಡಿ ಸಮಪಾಲನ ಆಸ್ತಿರು ಸಮಪಾಲು ಬರೀತೀನಿ ನಾನೇ ಈ ಮನೆಯ ನಮ್ಮ ಪದ್ಮನ ಹೆಸರಲ್ಲ ಅದೇ ಅಲ್ವಾ ಅವಳ ಹೆಸರಿಂದ ನಾನು ಬರ್ಬಿಟ್ಟಿದ್ದೆ ಇವ್ರು ನೋಡ್ಕೊಳಕ್ಕೆ ಅಂದ್ಬಿಟ್ಟು ನಿಮ್ಮ ಮಗಳ ಹೆಸರಿಗೆ ಬರೀತೀನಿ ನಾನು ನೀವೇನು ಯತ್ನೆ ಮಾಡಬೇಡಿ ನಾನು ಯಾವುದೇ ಕಾರಣಕ್ಕೂ ನಾನು ನಮ್ಮ ಗಂಗೆಗೆ ನಾನು ಮೋಸ ಮಾಡೋಕ್ಕೆ ನಿಮ್ಮ ಮಗಳಿಗೆ ನೀವು ಮನ್ಸಲ್ಲ ಅನ್ಕೋಬೇಡಿ ನೀವು ಸರಿಯಾ ಅಯ್ಯೋ ಹಂಗಲ್ಲ ಕಣ್ರು ಅಯ್ಯೋ ಯಾವ ಆಸ್ತಿ ಬದುಕವ ಇವತ್ತಿನ ಕಾಲದಲ್ಲಿ ಈಗಿರೋ ನಂಗಳಿಗಿಲ್ಲ ಮನ್ಸನೇ ಶಾಶ್ವತ ಅಲ್ಲ ಯಾವ ಆಸ್ತಿ ದುಡ್ಡು ಶಾಶ್ವತ ಹಂಗಲ್ಲ ನಾನು ಹೇಳಿದ್ದು ಸುಮ್ಮನಂಗಂದೆ ಬೇಜಾರು ಮಾಡ್ಕೋಬೇಡಿ ಹಿಂಗೆ ಕಣವ ಏನೇನಾರು ಮಾತಾಡೋದು ಹಿಂಗೆ ಬೊಗಳೋದು ಹಿಂಗೆ ಕೂತ್ಕೊಂಡು ಸುಮ್ಮನೆ ಬಾಯ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂದ್ರು ಅಂತ ಸುಮ್ಕಿರೋಣ ಅಂದ್ರಂತ ಏನಂತು ನೀನೇನು ಬೇಜಾರು ಮಾಡ್ಕೋಬೇಡ ಸುಮ್ಕಿರೋಣ ಆ ಅಕ್ಕನಿಗೆ ಯಾಕೆ ಬುದಿಗೆ ಏನೋ ಒಂದು ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಸುಮ್ಕಿರಿ ಆ ಭಗವಂತ ಒಳ್ಳೇದು ಮಾಡ್ತಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ